ಕನ್ನಡ ಚಾನೆಲ್ಸ್ಗಳಲ್ಲಿ ಅತಿ ಹೆಚ್ಚು ರಿಯಾಲಿಟಿ ಶೋಗಳು ಪ್ರಸಾರವಾಗ್ತಾ ಇದೆ. ಒಂದಕ್ಕಿಂತ ಒಂದು ಅದ್ಭುತವಾದಂಥ ರಿಯಾಲಿಟಿ ಶೋಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ. ಝೀ ಆಗಿರಲಿ, ಕಲರ್ಸ್ ಆಗಿರಲಿ, ಸ್ಟಾರ್ಸ್ ಆಗಿರಲಿ, ಇದೆಲ್ಲದರಲ್ಲೂ ಕೂಡ ಅದ್ಭುತವಾದಂಥ ರಿಯಾಲಿಟಿ ಶೋಗಳನ್ನು ಕೊಡೋದ್ರ ಮುಖಾಂತರವಾಗಿ ಜನರನ್ನು ತಮ್ಮತ್ತ ಸೆಳೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಸ್ಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಆ ಪೈಕಿ ಅತಿ ದೊಡ್ಡ ರಿಯಾಲಿಟಿ ಶೋ ಅಂತ ಕರೆಸಿಕೊಳ್ಳುವಂಥದ್ದೇ ಬಿಗ್ ಬಾಸ್. ಹೌದು, ಈ ಹಿಂದೆಯಿಂದಲೂ ಕೂಡ ಒಳ್ಳೆಯ TRPಯನ್ನು ಪಡೆದುಕೊಂಡು ನಂಬರ್ 1 ಸ್ಥಾನವನ್ನು ಪಡ್ಕೊಂಡು ಟ್ರೆಂಡಿಂಗ್ನಲ್ಲಿರುವಂಥ ರಿಯಾಲಿಟಿ ಶೋಗಳ ಪೈಕಿ ಅಗ್ರಸ್ಥಾನದಲ್ಲೇ ಬಿಗ್ ಬಾಸ್ ನಿಲ್ಲತ್ತೆ. ಎಲ್ಲ ಸೀಸನ್ನಲ್ಲೂ ಕೂಡ ಅತ್ಯುತ್ತಮವಾದಂಥ ರೆಸ್ಪಾನ್ಸ್ ಬರುತ್ತೆ. ಆ ಕಾರಣಕ್ಕಾಗಿಯೇ ಬರೋಬ್ಬರಿ 3 ತಿಂಗಳ ಕಾಲ ಈ ಒಂದು ರಿಯಾಲಿಟಿ ಶೋಗಳನ್ನು ನಡೆಸಿಕೊಡಲಾಗತ್ತೆ. ಬಿಗ್ ಬಾಸ್ ಕೂಡ ಈ ಹಿಂದೆ 3 ತಿಂಗಳು ಮತ್ತು ಅದಕ್ಕಿಂತ ಹೆಚ್ಚಿನಾದಂಥ ದಿನಗಳಲ್ಲಿ ಪ್ರಸಾರ ಆಗಿದ್ದು ಕೂಡ ಇದೆ. ಆದರೆ ಇದೇ ಮೊದಲ ಬಾರಿಗೆ ಆದಷ್ಟು ಬೇಗದಲ್ಲಿ ಇದನ್ನು ಮುಗಿಸ್ತಿದ್ದಾರೆ ಅನ್ನುವಂಥ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅರೆ ಮುಗಿಸೋದಾ, ಅದ್ಯಾಕೆ ಅನ್ನೋ ಪ್ರಶ್ನೆಗಳು ತುಂಬ ಜನಕ್ಕೆ ಕಾಡ್ತಾ ಇದೆ. ಹೌದು, ಅದಕ್ಕೆ ಕೂಡ ಉತ್ತರ ಇದೆ. ಕರ್ನಾಟಕದ ವಾಹಿನಿಗಳ ಪೈಕಿ ಸದ್ಯದ ಟ್ರೆಂಡಿಂಗ್ ಕಾರ್ಯಕ್ರಮ, ಕನ್ನಡದ ಸದ್ಯದ ನಂಬರ್ 1 ಕಾರ್ಯಕ್ರಮ ಅಂದರೆ ಅದು ಬಿಗ್ ಬಾಸ್ ಶೋ. ಆದರೆ ಶೀಘ್ರದಲ್ಲೇ ಮುಕ್ತಾಯ ಆಗ್ತಾ ಇದೆ ಅನ್ನೋದು ತುಂಬ ಜನರ ಶಾಕಿಗೆ ಕಾರಣವಾಗಿದೆ. ಇಷ್ಟು ಬೇಗ ಮುಕ್ತಾಯ ಆಗ್ತಿರೋದಕ್ಕೆ ಕಾರಣ ಏನು, ಯಾವತ್ತು ಮುಕ್ತಾಯ ಆಗತ್ತೆ, ಯಾವತ್ತು ಫೈನಲ್ ರೌಂಡ್ ನಡೆಯುತ್ತೆ, ಇದೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀವಿ. ಸಾಮಾನ್ಯವಾಗಿ 3 ತಿಂಗಳ ಕಾಲ ಪ್ರಸಾರವಾಗುತ್ತೆ ಈ ಒಂದು ಕಾರ್ಯಕ್ರಮ. 100 ದಿನಗಳ ಕಾಲ ಪ್ರಸಾರವಾಗುವಂಥ ಈ ಶೋ ಇತ್ತೀಚಿನ ದಿನಗಳಲ್ಲಿ 120 ಎಪಿಸೋಡ್ಗಳವರೆಗೂ ಹೋಗಿದ್ದೂ ಇದೆ. ಆದರೆ ಈ ಬಾರಿ ಅಷ್ಟು ದಿನ ಎಲ್ಲ ಹೋಗೋದೆ 100 ದಿನಕ್ಕೆ ಬಿಗ್ ಬಾಸ್ ಮುಕ್ತಾಯವಾಗೋ ಸಾಧ್ಯತೆ ಇದೆ. ಹೌದು, ಬಿಗ್ ಬಾಸ್ ಈ ಸೀಸನ್ ಈಗಾಗಲೇ 75 ದಿನಗಳನ್ನು ಕಂಪ್ಲೀಟ್ ಮಾಡಿದ್ದು, ಇನ್ನು ಕೇವಲ 1 ತಿಂಗಳು ಅಂದರೆ ಅಂದಾಜು 30 ದಿನಗಳಲ್ಲಿ ಮುಗಿಯುವ ಸಾಧ್ಯತೆ ಹೆಚ್ಚಿದೆ. ಇದಕ್ಕೆ ಪೂರಕವಾಗಿ ಕಲರ್ಸ್ ಕನ್ನಡ ವಾಹಿನಿಯು ಹೊಸ ರಿಯಾಲಿಟಿ ಶೋ ಅಂದ್ರ ಪ್ರೋಮೋವನ್ನು ಬಿಡುಗಡೆ ಮಾಡಿದೆ. ಹಾಗೆ ಹೇಳಬೇಕು ಅಂತ ಹೇಳಿದ್ರೆ ಈಗಾಗಲೇ TRP ಕೂಡ ಬಿಗ್ ಬಾಸ್ಗೆ ಅದ್ಭುತವಾಗಿ ಬರ್ತಾ ಇದೆ. ಸೀಸನ್ 10ಕ್ಕೆ ಹೋಲಿಸ್ಕೊಂಡ್ರೆ ಕಮ್ಮಿನೇ ಅಂತ ಹೇಳ್ಬೋದು. ಆದರೆ ಸೀಸನ್ 11 ಚೆನ್ನಾಗೇ ಬರ್ತಾ ಇದೆ. ಆದರೆ ಇಷ್ಟು ಚೆನ್ನಾಗಿ ಬರ್ತಾ ಇರೋದನ್ನು ಕೂಡ ಕ್ಲೋಸ್ ಮಾಡ್ತಾ ಇದ್ದಾರೆ. ಯಾಕೆ ಕ್ಲೋಸ್ ಮಾಡ್ತಾ ಇದ್ದಾರೆ? ಸುದೀಪ್ ಅವರ ಡೇಟ್ಸ್ ಪ್ರಾಬ್ಲಮ್ ಆಗಿದೆಯಾ, ಅಥವಾ ಸ್ಪರ್ಧಿಗಳು ಚೆನ್ನಾಗಿ ಆಡ್ತಾ ಇಲ್ವಾ, ಅಥವಾ ಏನಾಗ್ತಿದೆ ಅಂತ. ಈ ಬಾರಿ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿ ಹೋದವ್ರಿಗಿಂತ ಕ್ವಿಟ್ ಮಾಡಿ ಹೋದವರು, ಹೆಂಗೆಂಗೋ ಹೊರಗೆ ಹೋದವರೇ ಹೆಚ್ಚು. ಆ ಕಾರಣಕ್ಕೆ ಏನಾದರೂ ಆದಷ್ಟು ಬೇಗ ಮುಗಿಸುವ ಪ್ಲ್ಯಾನ್ ಮಾಡಿದ್ದಾರಾ, ಏನು ಸಮಸ್ಯೆ ಆಗಿದೆ, ತರಾತುರಿಯಲ್ಲಿ ವೈಂಡ್ ಅಪ್ ಮಾಡೋದ್ರಿಂದ ಬೇರೆ ಯಾರನ್ನೂ ಗೆಲ್ಲಿಸ್ಬಿಡ್ತಾರೋ, ಬೇಕಾಬಿಟ್ಟು ಗೆಲ್ಲಿಸ್ಬಿಡ್ತಾರೋ, ಈ ಪ್ರಶ್ನೆಗಳ ನಡುವೆಯೇ ಇದೀಗ ಕ್ಯೂರಿಯಾಸಿಟಿಯನ್ನು ಹೆಚ್ಚಿಸುವಂಥ ಒಂದಷ್ಟು ಮಾತುಕತೆಗಳು ಎಲ್ಲವೂ ಕೂಡ ಕೇಳಿಬರ್ತಾ ಇದೆ. ಕಲರ್ಸ್ ಕನ್ನಡ ವಾಹಿನಿಯ ಮತ್ತೊಂದು ಜನಪ್ರಿಯ ರಿಯಾಲಿಟಿ ಶೋ ಸೀರೀಸ್ ಮಜಾ ಟಾಕೀಸ್ನ ಹೊಸ ಸೀಸನ್ನ ಪ್ರೋಮೋ ರಿಲೀಸ್ ಆಗಿದೆ. ಕಲರ್ಸ್ ಕನ್ನಡದ ವಾಹಿನಿಯಲ್ಲಿ ಪ್ರತಿ ವೀಕೆಂಡ್ನ ಎಂಟರ್ಟೈನ್ ಮಾಡ್ತಾ ಇದ್ದ ಮಜಾ ಟಾಕೀಸ್ನ ಹೊಸ ಸೀಸನ್ ಬರ್ತಾ ಇದೆ. ಸೃಜನ್ ಲೋಕೇಶ್ ನಿರೂಪಣೆಯಲ್ಲಿ ಅವರದ್ದೇ ನಿರ್ಮಾಣ ಸಂಸ್ಥೆ ಲೋಕೇಶ್ ಪ್ರೊಡಕ್ಷನ್ನಲ್ಲಿ ತಯಾರಾಗುವ ಹೊಸ ಪ್ರೋಮೋ ರಿಲೀಸ್ ಆಗಿದೆ. ಸದ್ಯ ಈ ಪ್ರೋಮೋದಲ್ಲಿ ಅತಿ ಶೀಘ್ರದಲ್ಲೇ ಅಂತಿದ್ದು ಬಿಗ್ ಬಾಸ್ ಮುಕ್ತಾಯದ ಸೂಚನೆ ನೀಡ್ತಾ ಇದೆಯಾ ಅನ್ನೋ ಟಾಕ್ ಶುರುವಾಗಿದೆ. ಆದರೆ ಮಜಾ ಟಾಕೀಸ್ ಇಲ್ಲಿವರೆಗೂ ವೀಕೆಂಡ್ ಸಂಜೆ 7:30ಕ್ಕೆ ಪ್ರಸಾರವಾಗಿದ್ದು, ಇನ್ನು ಮುಂದೆಯೂ 7:30ಕ್ಕೆ ಪ್ರಸಾರವಾಗುವುದು ಕನ್ಫರ್ಮ್. ಆದರೆ ಮಜಾ ಟಾಕೀಸ್ ಬಗ್ಗೆ ಬಿಗ್ ಬಾಸ್ ಮುಗಿಯೋ ಮುನ್ನವೇ ಶುರು ಆಗುತ್ತೆ ಅನ್ನುವ ಟಾಕ್ಸ್ ಶುರುವಾಗ್ಬಿಟ್ಟಿದೆ. ಆಗ ಸಂಜೆ 7:30ಕ್ಕೆ ಮಜಾ ಟಾಕೀಸ್, ರಾತ್ರಿ 9ಕ್ಕೆ ಬಿಗ್ ಬಾಸ್ ಎಂದಿನಂತೆ ಪ್ರಸಾರವಾಗಲಿದೆ. ಸದ್ಯ ಈ ಬಾರಿಯ ಬಿಗ್ ಬಾಸ್ನಿಂದಾಗಿ ಕಲರ್ಸ್ ಕನ್ನಡ ವಾಹಿನಿಗೆ ಲಾಭವೇ ಆಗಿದ್ದು, ಉತ್ತಮ ರೇಟಿಂಗ್ ಜೊತೆಗೆ ಕನ್ನಡದ ಟಾಪ್ ಶೋ ಕೂಡ ಆಗಿದೆ. ಹಾಗಾಗಿ ಈ ಶೋಗೆ ಬೂಸ್ಟ್ ನೀಡುವ ಶೋ ಆಗಿ ಸೃಜನ್ ಲೋಕೇಶ್ ನಿರ್ಮಾಣದ ಮಜಾ ಟಾಕೀಸ್ ಇರಬಹುದು ಎನ್ನಲಾಗ್ತಿದೆ. ಸದ್ಯ ವಾರದ 7 ದಿನವೂ ಬಿಗ್ ಬಾಸ್ ಶೋಗಳು, ಮೊದಲು ಸೀರಿಯಲ್ಗಳು ಪ್ರಸಾರ ಆಗ್ತಾ ಇದ್ದು, ಈ ಜಾಗಕ್ಕೆ ಮಜಾ ಟಾಕೀಸ್ ವೀಕೆಂಡ್ನಲ್ಲಿ ಬರಲಿದೆ. ಹಾಗಾಗಿ ಮಜಾ ಟಾಕೀಸ್ನ ಜೊತೆಗೆ ಬಿಗ್ ಬಾಸ್ನ ಭರ್ಜರಿ ಎಂಟರ್ಟೈನ್ಮೆಂಟ್ ಜನರಿಗೆ ಸಿಗಲಿದೆ. ಬಿಗ್ ಬಾಸ್ನಲ್ಲಿ ಕಳೆದ 2 ವಾರದಿಂದ ನಾಮಿನೇಟ್ ಆದ ಯಾರೂ ಕೂಡ ಎಲಿಮಿನೇಟ್ ಆಗಿಲ್ಲ. 9ನೇ ವಾರ ವೈಲ್ಡ್ ಕಾರ್ಡ್ ಸ್ಪರ್ಧಿ ಶೋಭಾ ಶೆಟ್ಟಿ ತಾನಾಗಿ ಹೊರಗೆ ಬರೋದಾಗಿ ಹಠ ಹಿಡಿದು ಹೊರಬಂದರು. 10ನೇ ವಾರ ಬಿಗ್ ಬಾಸ್ ವೋಟಿಂಗ್ ಲೈನೇ ಓಪನ್ ಮಾಡಲಿಲ್ಲ. ಫಿನಾಲೆ ಇನ್ನು ಜಸ್ಟ್ 4 ವಾರ ಬಾಕಿ ಇರೋದ್ರಿಂದ ಮನೆಯಲ್ಲಿ ಇನ್ನೂ ಕೂಡ ಜನರಿದ್ದಾರೆ. ಸೊ ಈ ಕಾರಣಕ್ಕಾಗಿ ಈ ಸೀಸನ್ ಅನ್ನ ಬೇಗ ಮುಗಿಸ್ತಾರಾ, ಮುಗಿಸಲ್ವಾ ಅನ್ನೋ ಚರ್ಚೆಗಳ ನಡುವೆ
ಕೆಲವರು ಮಜಾ ಟಾಕೀಸ್ ಪ್ರಾರಂಭ ಆಗ್ತಾ ಇರೋದ್ರಿಂದ ಅತಿ ಶೀಘ್ರದಲ್ಲೇ ಮುಗಿಸಿಬಿಡ್ತಾರೆ. ಅದಕ್ಕೆ ಅಂತಾನೆ ಪ್ರೋಮೋವನ್ನು ಓಡಿಸ್ತಾ ಇದ್ದಾರೆ. ಸೊ ಅದ್ಯಾಕೋ ಗೊತ್ತಿಲ್ಲ, ಮೊದಲಿನ ಥರ ಬಿಗ್ ಬಾಸ್ ವರ್ಕೌಟ್ ಆಗ್ತಿಲ್ಲ ಅನ್ನುವಂಥ ರೀಸನ್ಗೆ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಮ್ಯಾಕ್ಸ್ ಸಿನಿಮಾ ಬೇರೆ ರಿಲೀಸ್ ಆಗ್ತಾ ಇರೋದ್ರಿಂದ ಸುದೀಪ್ ಅವರು ಕೂಡ ಬ್ಯುಸಿ ಆಗಿರೋದ್ರಿಂದ ವರ್ಕ್ ಶೆಡ್ಯೂಲ್ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಈ ರೀತಿಯಾಗಿ ವೈಂಡ್ ಅಪ್ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದ್ರೂ ಕೂಡ ಮಜಾ ಟಾಕೀಸ್ ಪ್ರಾರಂಭ ಆದ್ರೂ ಸೃಜನ್ ಲೋಕೇಶ್ ಮತ್ತೊಮ್ಮೆ ಬಂದ್ರೂ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗೋದಿಲ್ಲ. ತಂಪಾಡಿಗೆ ತಾವು ತಮ್ಮ ಶೋಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ಮುಕ್ತಾಯ ಆಗೋದಿಲ್ಲ. ಮೊದಲಿನ ಬಿಗ್ ಬಾಸ್ಗಳು ಎಷ್ಟು ದಿನಗಳು ಪ್ರಸಾರವಾಗ್ತಿತ್ತೋ, ಯಾವ ರೀತಿಯಾಗಿ ಫಿನಾಲೆ ನಡೀತಾ ಇತ್ತೋ ಅದೇ ರೀತಿಯಾಗಿ ಫಿನಾಲೆ ನಡೆಯುತ್ತೆ. ಯಾವುದೇ ತರಾತುರಿ ಇಲ್ಲ ಅನ್ನೋದನ್ನು ಹೇಳಲಾಗ್ತಾ ಇದೆ. ಬಟ್ ಇದೇ ಥರದ ಲೆಕ್ಕಾಚಾರವನ್ನು ಹಾಕಿಕೊಳ್ಳಲಾಗಿದೆ. ಇದೇ ಥರ ವೈಂಡ್ ಅಪ್ ಆಗುತ್ತೆ ಅನ್ನೋದನ್ನು ಗೆಸ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅದು ಎಷ್ಟೋ ಬಾರಿ ಈ ರೀತಿಯಾಗಿ ಚೆನ್ನಾಗಿ ಬರ್ತಿದ್ದಂಥ ಸೀರಿಯಲ್ಗಳನ್ನು TRP ರೇಸ್ಗಾಗಿ TRPಗೋಸ್ಕರ ಅರ್ಧಕ್ಕೆ ಮುಗಿಸಿ ಜೈ ಅಂದಿದ್ದು ಕೂಡ ಇದೆ. ಸೊ ಇಲ್ಲಿ ಬಿಗ್ ಬಾಸ್ ಆಗಿರುವಂಥ ಕಾರಣಕ್ಕಾಗಿ ಸುದೀಪ್ ಅವರು ಇರುವಂಥ ಕಾರಣಕ್ಕಾಗಿ ಆ ಥರ ಅರ್ಧಂಬರ್ಧಕ್ಕೆ ವೈಂಡ್ ಅಪ್ ಮಾಡಲ್ಲ ಅನ್ನೋದೊಂದು ನಂಬಿಕೆ ಇದ್ರೂ ಕೂಡ ಬಟ್ ಲೆಕ್ಕಾಚಾರ ಅಂತ ಬಂದಾಗ ಯಾರು ಹೇಗೆ ಏನು ಅನ್ನೋದನ್ನು ಹೇಳಲಿಕ್ಕಾಗೋದಿಲ್ಲ. ಒಟ್ಟಿನಲ್ಲಿ ಮಜಾ ಟಾಕೀಸ್ ಕೂಡ ಬರ್ತಾ ಇರೋದ್ರಿಂದ ಒಟ್ಟಿನಲ್ಲಿ ಎಂಟರ್ಟೈನ್ಮೆಂಟ್ ಲೋಕದಲ್ಲಿ ಒಳ್ಳೆ ಹೆಸರು ಮಾಡಬೇಕು ಅಂತಿರೋ ಕಲರ್ಸಿಗೆ ಎಲ್ಲವೂ ಕೂಡ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗೋದ್ರಲ್ಲಿ ಅನುಮಾನ ಇಲ್ಲ.